ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಅಕ್ಕಿ, 3/4 ಕಪ್ ಹೆಸರುಬೇಳೆ, ಅಕ್ಕಿ 2ರಷ್ಟು ಬೆಲ್ಲ ಬೇಕಾಗುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಾಯಿ ತುರಿ ಬೇಕಾಗುತ್ತೆ. ನಾನು ಒಣ ಕೊಬ್ಬರಿ ಕಾಯಿ ತುರಿನೂ ರೆಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಕಾಯಿ ಬೇಕಾಗುತ್ತೆ, ಅದು ಇದೆ. ಅದಕ್ಕೆ ಏಲಕ್ಕಿ, ಲವಂಗ, ಜಾಯಿಕಾಯಿ ಎಲ್ಲ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿನ ಮತ್ತು ಹೆಸರು ಬೇಳೆನ ತೊಳೆದು ಕುಕ್ಕರಿಗೆ ಹಾಕಿ 3 ವಿಷಲ್ ನಾನು ತಗೊಳ್ತು. ಈಗ ಬೇಳೆ ಮತ್ತು ಅಕ್ಕಿನ ಬೇಯಿಸಿದ್ದು 3 ವಿಷಲ್ ಮಾಡಿ ತೆಗೆದಿದ್ದೀನಿ. ಅದು ಈ ಥರ ಬಂದಿದೆ. 1 ಲೋಟ ಅಕ್ಕಿ ಮತ್ತು 3/4 ಲೋಟ ನಾನು ಹೆಸರು ಬೇಳೆ ತೊಗೊಂಡಿದ್ನಲ್ಲ, ಅದಕ್ಕೆ ನಾನು 4 ಲೋಟ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈ ಹದ ಇದೆ. ಒಂದು ಪಕ್ಷ ನಾವು ಒಗ್ಗರಣೆ ಹಾಕುವಾಗ ನೀರಿನ ಪ್ರಮಾಣ ಏನಾದರೂ ಕಡಿಮೆ ಆಗಿದ್ದರೆ ಮತ್ತೆ ನಾವು ಬಿಸಿನೀರನ್ನ ಆಮೇಲೆ ಆ್ಯಡ್ ಮಾಡ್ತೀವಿ. ಬೆಲ್ಲನ ಒಂದು ಪಾತ್ರೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಬೆಲ್ಲ ಕರಗೋಷ್ಟು ನೀರೇ ನಾನು ಹಾಕಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ನಾನು ಸ್ವೀಟ್ ಕಡಿಮೆ ಇರಲಿ ಅನ್ನೋ ದೃಷ್ಟಿಗೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ದೀನಿ. ಇದೆಲ್ಲ ಕರಗಿದ ಮೇಲೆ ಇದನ್ನು ನಾನು ಸೋಸ್ದೆ. ಎಲ್ಲ ಕರಗಿದೆಯಲ್ಲ, ಇದನ್ನು ನಾನೀಗ ಸೋಸ್ತಾ ಇದ್ದೀನಿ. ಮತ್ತೆ ಈ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದ್ದು ಎಳೆ ಪಾಕ ಬರಬೇಕು. ಎಳೆ ಪಾಕ ಬರೋವರೆಗೂ ಇದನ್ನು ನಾನೀಗ ಕೈ ಆಡ್ತಾ ಇದ್ದೀನಿ. ಈಗ ಬೆಲ್ಲ ಎಲ್ಲ ಕರಗಿ ಎಳೆ ಪಾಕ ಬಂದಿದೆ. ಈಗ ನಾನು ಅನ್ನ ಮತ್ತು ಹೆಸರುಬೇಳೆ ಮಿಶ್ರಣನ ಇದಕ್ಕೆ ಹಾಕ್ತೀನಿ. ಎಲ್ಲ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಇದೆಲ್ಲ ಮಿಕ್ಸ್ ಆಗುವಂಗೆ ಕೈ ಆಡ್ತಾ ಇರಬೇಕು. ಈ ಥರ ಎಲ್ಲನೂ ಮಿಕ್ಸ್ ಆಗಬೇಕು. ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಮತ್ತು ಹೆಸರುಬೇಳೆ ಮತ್ತು ಅಕ್ಕಿ ಮಿಶ್ರಣ ಈ ಬೆಲ್ಲದ ಪಾಕಕ್ಕೆ ನಾನು ಹಾಕಿದ್ದೆ, ಎಳೆ ಪಾಕಕ್ಕೆ. ಇದೆಲ್ಲ ಈಗ ಮಿಕ್ಸ್ ಆಗಿದೆ. ಈಗ ನಾನು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ತೇನೆ. ಈಗ ತುಪ್ಪ ಕಾದಿದೆ. ನಾನು ಇದರಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆದಾಗ ದ್ರಾಕ್ಷಿ ಹಾಕ್ತೀನಿ. ಒಂದು 2 ಸ್ಪೂನು ಕಾಯಿ ತುರಿ ಇದಕ್ಕೆ ಹಾಕ್ತೀನಿ. ಆಮೇಲೆ ಇದು ಒಣ ಕೊಬ್ಬರಿ, ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಏನು ಸಿಹಿ ಪೊಂಗಲ್ ಮಾಡಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ ನಾನು. ಈಗೆಲ್ಲ ಫ್ರೈ ಆಗಿದೆ. ಈಗ ಏಲಕ್ಕಿ, ಲವಂಗ, ಜಾಯಿಕಾಯಿ ಮತ್ತು ಗಸಗಸಿನ ಪೌಡ್ರ್ ಮಾಡಿಟ್ಟಿದ್ದೆ, ಅದನ್ನೊಂದು ಸ್ಪೂನು ನಾನು ಹಾಕ್ತೇನೆ. ಈಗ ಇದಾಗಿದೆ. ಈಗ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ತುಪ್ಪದಲ್ಲಿ ಹುರಿದಿದ್ದು ಈ ಪೊಂಗಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಬಿಸಿ ಇರೋಲ್ಲೇ ತಿನ್ನಿರಿ ಎಲ್ಲರೂ. ಈ ಪೊಂಗಲನ್ನು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಾರೆ. ಹಾಗೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.